ಹಾಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ನಾನಿವತ್ತು ನನ್ನ ವ್ಲಾಗಲ್ಲಿ ಏನು ತೋರಿಸ್ತಾ ಇದ್ದೀನಿ ಅಂದರೆ ಬ್ಲೌಸಿಗೆ ಹೇಗೆ ಹ್ಯಾಂಗಿಂಗ್ ಬೀಡ್ಸನ್ನು ಅಟ್ಯಾಚ್ ಮಾಡ್ಕೊಳ್ಳೋದು ನಾವೇ ಮನೆಯಲ್ಲಿ ಅಂತ ಸಿಂಪಲ್ಲಾಗಿ ತೋರಿಸ್ತಾ ಇದ್ದೀನಿ. ನಾನಿವಾಗ ಶೇರ್ ಮಾಡ್ತಿರೋ ಅಂತಹ ವಿಡಿಯೋ ಅಟ್ಲೀಸ್ಟ್ ಕೆಲವೊಂದಿಷ್ಟು ಜನಕ್ಕಾದರೂ ಯೂಸ್ ಆಗುತ್ತೆ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಶೇರ್ ಮಾಡ್ಕೋತಾ ಇದ್ದೀನಿ. ಮನೆಯಲ್ಲೇ ಚಿಕ್ಕದಾಗಿ ಟ್ರೈ ಮಾಡಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇವಾಗ ಎಲ್ಲರೂ ಬ್ಲೌಸ್ಗೆ ಈ ಥರ ಹ್ಯಾಂಗಿಂಗ್ ಬೀಡ್ಸ್ ಹಾಕಿ ಹೊಲಿಸದೇ ಇರೋರು ಅಥವಾ ಓಲ್ಡ್ ಬ್ಲೌಸ್ ಇರೋರು ಮತ್ತೆ ನಾವು ಅದನ್ನು ನ್ಯೂ ಟ್ರೆಂಡ್ ಬ್ಲೌಸ್ ಆಗಿ ಹೇಗೆ ಕನ್ವರ್ಟ್ ಮಾಡ್ಕೋಬೇಕು ಅನ್ನೋದನ್ನು ಚಿಕ್ಕದಾಗಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಪ್ಲೇನ್ ಬ್ಲೌಸಿಗೆ ಹ್ಯಾಂಗಿಂಗ್ ಬೀಡ್ಸನ್ನು ಹೇಗೆ ನಾನು ಅಟ್ಯಾಚ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇದು ನಾನು ಹೊಲಿಸಿರೋಂಥ ಹೊಸ ಬ್ಲೌಸ್. ಇದು ಪ್ಲೇನಾಗಿ ಹೊಲಿಸಿರೋದು. ನಾನು ಈ ಥರ ಕಪ್ಸ್ ಹಾಕಿ ಪ್ರಿನ್ಸಸ್ ಕಟ್ ಇಟ್ಬಿಟ್ಟು ಬ್ಯಾಕ್ ಹುಕ್ ಹಾಕಿ ಹೊಲಿಸಿರೋದು ನೋಡ್ತಿರ್ಬೋದು. ಈ ಥರ ಹೊಲಿಸಿರೋಂಥ ಪ್ಲೇನ್ ಬ್ಲೌಸನ್ನು ನಾನೀಗ ಹ್ಯಾಂಗಿಂಗ್ ಬೀಡ್ಸ್ ಹಾಕಿ ಯಾವ ಥರ ರೆಡಿ ಮಾಡ್ಕೋತೀನಿ ಅಂತ ತೋರಿಸ್ತೀನಿ. ಇವಾಗ ನಾವು ಸಿಂಪಲ್ಲಾಗಿ ಈ ಥರ ಹಳೆಯ ಓಲ್ಡ್ ಬ್ಲೌಸ್ ಇದ್ದರು, ಇದು ಹೊಸದು, ಮನೆಯಲ್ಲಿ ನಾವೊಂದು ಓಲ್ಡ್ ಬ್ಲೌಸ್ ಏನಾದರೂ ಇದ್ದರೆ ನಾವು ಅದಕ್ಕೆ ಹೇಗೆ ಬೀಡ್ಸನ್ನು ಹಾಕ್ಕೋಬೇಕು ಅನ್ನೋದನ್ನು ತೋರಿಸ್ತೀನಿ. ಇವಾಗ ಇದು ಒಂದು ಪ್ಯಾಕೆಟ್ ಬಂದು 100 ರೂಪೀಸು. 2 ಸ್ಲೀವ್ಸ್ಗೂ ಆಗುತ್ತೆ. ಇದು ಮೊನಾಲಿಸಾ ಬೀಡ್ಸ್ ಕೂಡ ಅಂತಾರೆ ಇದಕ್ಕೆ. ನಾನು ಇದು ಒಂದು ಪ್ಯಾಕೆಟ್ ತೊಗೊಂಡಿದ್ದೀನಿ, 100 ರೂಪೀಸ್ ಒಂದು ಪ್ಯಾಕೆಟು. ಹಾಗೆಯೇ ಇದು ಶುಗರ್ ಬೀಡ್ಸು ನೋಡ್ತಿರ್ಬೋದು. ಈ ಶುಗರ್ ಬೀಡ್ಸು 10 ಗ್ರಾಮ್ ತೊಗೊಂಡಿದ್ದೀನಿ ನಾನು, ಸಾಕಾಗುತ್ತೆ. ಇದೆ ಇನ್ನೂ ಮಿಕ್ಕುತ್ತೆ. ಹಾಗೆ ಒಂದು ಟ್ರಿಮ್ಮರು, ಅದಕ್ಕೆ ಮ್ಯಾಚಿಂಗು ಥ್ರೆಡ್ಡು, ಮತ್ತು ಒಂದು ಇದು ಸೂಜಿ ನೀಡಲ್, ಹ್ಯಾಮಿಂಗ್ ಮಾಡೋ ನೀಡಲ್, ಕೈ ಹೊಲಿಗೆ ಹಾಕ್ತೀವಲ್ಲ ಆ ನೀಡಲ್. ಇದಿಷ್ಟನ್ನು ತೊಗೊಂಡಿದ್ದೀನಿ ನಾನು. ಒಂದು ಬೀಡ್ಸ್ ಸ್ಲೀವ್ಸನ್ನು ಈ ಥರ ಉಲ್ಟಾ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ನಾನು. ಉಲ್ಟಾ ಮಾಡಿ ಹಾಕ್ಕೊಂಡಾದಮೇಲೆ ಈ ಥರ ಟೇಪನ್ನು ತಗೋಬೇಕು. ಅಂದರೆ ನಾವು ಏನಕ್ಕೆ ಟೇಪಲ್ಲಿ ಅಳತೆ ಹಾಕ್ಕೋಬೇಕು ಅಂದರೆ ಒಂದೊಂದು ಬೀಡ್ಸ್ ಹತ್ತಿರ ಆಗುತ್ತೆ, ಒಂದೊಂದು ಬೀಡ್ಸು ದೂರ ಆಗುತ್ತೆ. ಅದಕ್ಕೋಸ್ಕರ ಈ ಥರ ಟೇಪಲ್ಲಿ ನಾವು ಒಂದು ಮಾರ್ಕ್ ಮಾಡಿ ಹಾಕ್ಕೊಂಡು ಬೀಡ್ಸನ್ನು ಅಟ್ಯಾಚ್ ಮಾಡೋದ್ರಿಂದ ನಮಗೆ ಈಸಿ ಆಗುತ್ತೆ. ಎಷ್ಟು ಗ್ಯಾಪಲ್ಲಿ ಬೀಡ್ಸ್ ಬೇಕು ಅಷ್ಟಲ್ಲಿ ಮಾರ್ಕ್ ಮಾಡ್ಕೋಬೇಕು. ನಾನು ಹಾಫ್ ಇಂಚಿಗೆ ತಗೊಳ್ತಾ ಇದ್ದೀನಿ. ಇಲ್ಲ ನನಗೆ ನೋಡಿ ಈ ಥರ ಮಾರ್ಕನ್ನು ಮಾಡ್ಕೋಬೇಕು. ನಮಗೆ ಅಂದರೆ ಈಸಿ ಆಗುತ್ತೆ, ನಮಗೆ ಎಲ್ಲಿಗೆ ಕರೆಕ್ಟಾಗಿ ಬೀಡ್ಸು ಅಟ್ಯಾಚ್ ಮಾಡಬೇಕು ಅನ್ನೋದನ್ನು. ಇದೇ ಥರ ನಾನು ಈ ಸೈಡ್ಗೂ ಮಾರ್ಕ್ ಮಾಡ್ಕೊತೀನಿ. ಓಕೆ, ಇರ್ಬೋದು. ಹಾಫ್ ಇಂಚ್ಗೆ ನಾನು ಮಾರ್ಕನ್ನು ಮಾಡ್ಕೊಂಡಿದ್ದೀನಿ. ಈ ಕಡೆನೂ ಅಷ್ಟೇ ಮಾರ್ಕ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಈಗ ಹೇಗೆ ಅಟ್ಯಾಚ್ ಮಾಡೋದು ಅಂತ ತೋರಿಸ್ತೀನಿ ನಾನು ನಿಮಗೆ. ಫಸ್ಟು ಥ್ರೆಡ್ಡನ್ನು ಲಾಕ್ ಮಾಡ್ಕೋಬೇಕು. ಲೈನಿಂಗ್ ಹಾಕಿರ್ತಾರಲ್ಲ ಇದೇ ದಾರಕ್ಕೆ ನಾವು ಲಾಕ್ ಮಾಡ್ಕೋಬೇಕು. ಆಮೇಲೆ ಲಾಕ್ ಮಾಡ್ಕೊಂಡಾದಮೇಲೆ ಈಗ ನಾನು 2 ಶುಗರ್ ಬೀಡ್ಸನ್ನು ಹಾಕ್ತಿದ್ದೀನಿ. ಕೈ ತೆಗಿ. ಹಾಗೆ ನಾನು ಒಂದು ಮೊನಾಲಿಸಾ ಬೀಡ್ಸ್ ಕೂಡ ಹಾಕ್ತಾಯಿದ್ದೀನಿ.
ಹಾಕಿ ಆದಮೇಲೆ ನಾವು ಏನು ಮಾಡಬೇಕು, ಇಲ್ಲಿ ಶುಗರ್ ಬೀಡ್ಸ್ ಹಾಕಿದ್ದೀವಲ್ಲ, ಈ ಶುಗರ್ ಬೀಡ್ಸಲ್ಲೇ ನಾವು ಅದನ್ನು ತಿರ್ಗಾ ಲಾಕ್ ಮಾಡಿ ಒಳಗಡೆ ಈ ಥರ ಥ್ರೆಡ್ಡನ್ನು ತಗೋಬೇಕು. ನೋಡಿ ಈ ಥರ ಲಾಕ್ ಮಾಡಬೇಕು. ಲಾಕ್ ಮಾಡಿ ಆದಮೇಲೆ ಇದನ್ನು ಇಲ್ಲಿ ಪಕ್ಕದಲ್ಲೇ ಲೈನಿಂಗ್ ಇರುತ್ತಲ್ಲ, ಬಟ್ಟೆಗೆ ನಾವು ತಿರ್ಗಾ ಲಾಕ್ ಮಾಡ್ಕೋಬೇಕು. ಕಾಣಿಸ್ತಿದೆಯಾ? ಈ ಥರ ಲಾಕ್ ಮಾಡಬೇಕು. ನಿಮಗೆ ಕರೆಕ್ಟಾಗಿ ನೋಡಿ. ಹಾಗೆ ನೆಕ್ಸ್ಟು ಪಕ್ಕದಲ್ಲಿ ಮತ್ತೆ 2 ಶುಗರ್ ಬೀಡ್ಸನ್ನು ಹಾಕ್ತಿದ್ದೀನಿ. ಹಾಗೆ ಒಂದು ಹ್ಯಾಂಗಿಂಗ್ ಬೀಡ್ಸ್. ಇದರೊಳಗಡೆ ಲಾಕ್ ಮಾಡಿ ಮತ್ತೆ ತಿರ್ಗಾ ತಕ್ಕೋಬೇಕು. ತೆಗೆದಾದಮೇಲೆ ಮತ್ತೆ ನಾವು ಇನ್ನೊಂದು ಸಲ ಇದನ್ನು ಥ್ರೆಡ್ನ ಲಾಕ್ ಮಾಡಬೇಕು. ಲಾಕ್ ಮಾಡಿ ಆದಮೇಲೆ ಮತ್ತೆ ಪಕ್ಕದೇ ಮಾರ್ಕ್ ಮಾಡಿರ್ತೀವಲ್ಲ ನಾವು, ಅಲ್ಲಿ ತಗೋಬೇಕು. ಏನಾರ ಬಿಡಿಸು. ಅದೇ ಥರ ನಾವು ಎಲ್ಲ ಬ್ಲೌಸ್ಗೂ ಹಾಕ್ಕೋಬೇಕು. ಈ ಶುಗರ್ ಬೀಡ್ಸ್ಗೆ ಮತ್ತೆ ತಿರ್ಗಾ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿ ಆದಮೇಲೆ ಇಲ್ಲೇ ಪಕ್ಕದಲ್ಲಿ ಲೈನಿಂಗ್ ಬಟ್ಟೆಗೆ, ಅಂದರೆ ನಾವು ಇದಕ್ಕೆ ಲೈನಿಂಗ್ ಹಾಕ್ಸಿರ್ತೀವಲ್ಲ ಅದಕ್ಕೇ ಮತ್ತೊಂದು ಲಾಕನ್ನು ಮಾಡ್ಕೋಬೇಕು. ನಿಮಗೆ ಬ್ಲೌಸ್ ಕಂಪ್ಲೀಟ್ ಆದಮೇಲೆ ತೋರಿಸ್ತೀನಿ.
ಫ್ರೆಂಡ್ಸ್ ಫೈನಲ್ ಆಗಿ ಬೀಡ್ಸ್ ಹಾಕಿ ಈಗ ತೋರಿಸ್ತಾ ಇದ್ದೀನಿ. ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ.